ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. RRB ಗ್ರೂಪ್ ಡಿ 2025 ಹುದ್ದೆಗಳ ನೇಮಕಾತಿಯಲ್ಲಿ ಒಟ್ಟು 14 ವಿಧದ ಗ್ರೂಪ್ ಡಿ ಹುದ್ದೆಗಳಿವೆ. 2025 ರೈಲ್ವೆ ನೇಮಕಾತಿಯಲ್ಲಿ 32,438 ಹುದ್ದೆಗಳನ್ನು ನಾವು ನೋಡ್ಬೋದು. ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. RRB ಗ್ರೂಪ್ ಡಿಯಲ್ಲಿ ಒಟ್ಟು ಹುದ್ದೆಗಳನ್ನು ತಿಳ್ಕೊಂಡ್ವಿ. ಹುದ್ದೆಗಳ ಪರಿಚಯ, ಒಟ್ಟು ಹುದ್ದೆಗಳೆಷ್ಟಿದ್ದಾವೆ, ವಿದ್ಯಾರ್ಹತೆ, ವಯೋಮಿತಿ ಮತ್ತು ವಯಸ್ಸಿನ ಲಿಮಿಟೆಡ್ ಅಂದರೆ ಏಜ್ ಲಿಮಿಟೆಡ್, ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಶುಲ್ಕ, ನೇಮಕಾತಿಯ ವಿಧಾನ, ಪಠ್ಯಕ್ರಮ, ಅರ್ಜಿ ಸಲ್ಲಿಸುವಾಗ ಗಮನಿಸಬೇಕಾದಂಥ ಅಂಶಗಳು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ. ನೀವು ಯಾವ ರೈಲ್ವೆಗೆ ಅರ್ಜಿ ಸಲ್ಲಿಸಬೇಕು ಆ ವಲಯದ ಹುದ್ದೆಯನ್ನು ಗಮನಿಸಿ. ನೀವು ಒಂದು ಹುದ್ದೆಗೆ ಆಯ್ಕೆಯಾದರೆ ಕನಿಷ್ಠ 5 ರಿಂದ 10 ವರ್ಷಗಳ ಕಾಲ ಆ ವಲಯದಲ್ಲಿಯೇ ಕೆಲಸ ಮಾಡಬೇಕಾಗುತ್ತದೆ. ವರ್ಗಾವಣೆ ಇರುವುದಿಲ್ಲ. ಭಾರತದಲ್ಲಿ ಒಟ್ಟು 18 ರೈಲ್ವೆ ವಲಯಗಳಿವೆ. ಪ್ರತಿ ವಲಯದಲ್ಲಿಯೂ ಪ್ರತ್ಯೇಕವಾಗಿ ಗ್ರೂಪ್ ಡಿ ಹುದ್ದೆಗಳನ್ನು ಪಡಿಬಹುದು. ಆ ಗ್ರೂಪ್ ಡಿ ಹುದ್ದೆಗೆ ಆಯ್ಕೆಯಾದರೆ ಪ್ರಮೋಷನ್ ಕೂಡ ಇರುತ್ತದೆ. ನೈಋತ್ಯ ರೈಲ್ವೆ ವಲಯ ಅಂದರೆ ನಮ್ಮ ಹುಬ್ಬಳ್ಳಿಯಲ್ಲಿ 503 ಪೋಸ್ಟ್ ಇದ್ದಾವೆ. ಇನ್ನು ವಿದ್ಯಾರ್ಹತೆ ಬಂದು 10ನೇ ತರಗತಿಯಲ್ಲಿ ಪಾಸಾಗಿರಬೇಕಂದ್ರೆ 35 ಮಾರ್ಕ್ಸ್ ಕನಿಷ್ಠ ತಗೊಂಡಿರಬೇಕು. ದಿನಾಂಕ ಮತ್ತು ಶುಲ್ಕ ಜನವರಿ 22 ರಿಂದ ಫೆಬ್ರವರಿ 25ರವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. GMಗೆ 500 ರೂಪಾಯಿ ಇದೆ ಶುಲ್ಕ. ST ಮತ್ತು SC OBC ಅವರಿಗೆ 250 ವುಮೆನ್ಸಿಗೆ. ಇನ್ನು ವಯಸ್ಸು ಅಂದರೆ ಏಜ್ ಲಿಮಿಟೆಡ್ ಬಂದು GMಗೆ 36 ವರ್ಷ, OBCಗೆ 36 + 3 ವರ್ಷ, ST SC ಅವರಿಗೆ 36 + 5 ವರ್ಷ. ನೇಮಕಾತಿಯ ವಿಧಾನ ಅಂದರೆ MCQ ಆಧಾರಿತ ಪರೀಕ್ಷೆ ಇರುತ್ತೆ, ದೈಹಿಕ ಪರೀಕ್ಷೆ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ನೇಮಕಾತಿಯಲ್ಲಿ ಪರೀಕ್ಷೆ ವಿಧಾನ CBT ಮಾದರಿಯ MCQ ಪ್ರಶ್ನೆ ಒಂದೇ ಪತ್ರಿಕೆ ಇರುತ್ತದೆ. 90 ನಿಮಿಷ ಟೈಮ್ ಇರುತ್ತೆ ಇದಕ್ಕೆ. ನೆಗೆಟಿವ್ ಅಂದರೆ 3 ತಪ್ಪಾಗಿದ್ದರೆ 1 ಮಾರ್ಕ್ಸ್ ಹೋಗುತ್ತೆ. ಇನ್ನು ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಇರುತ್ತದೆ. ಒಟ್ಟು 15 ಭಾಷೆಗಳಲ್ಲಿ ಈ ಪರೀಕ್ಷೆಯನ್ನು ಸಬ್ಜೆಕ್ಟ್ ಜನರಲ್ ಸೈನ್ಸ್ 25 ಮಾರ್ಕ್ಸಿಗೆ, ಮ್ಯಾಥಮೆಟಿಕ್ಸ್ 25 ಮಾರ್ಕ್ಸಿಗೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಬಂದು 30 ಮಾರ್ಕ್ಸಿಗಿರುತ್ತೆ. ಇನ್ನು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸು ಎಕ್ಸಾಮಲ್ಲಿ ಪಾಸಾಗಿ 30 ಮಾರ್ಕ್ಸ್ ಅಂದರೆ OBC SC ST ಅವರು 30% ತೊಗೊಳ್ಳೇಬೇಕು. GM ಬಂದುಬಿಟ್ಟು 40% ತೊಗೊಳ್ಳೇಬೇಕು. ಅದಾದಮೇಲೆ ನೆಕ್ಸ್ಟ್ ಇರೋದೇ ದೈಹಿಕ ಪರೀಕ್ಷೆ. ಇದರಲ್ಲಿ ಮೇಲಿಗೆ ಬಂದುಬಿಟ್ಟು 35 kg ಭಾರವನ್ನು 100 ಮೀಟರ್ ಅಂದರೆ 100 ಮೀಟರ್ವರೆಗೆ 2 ನಿಮಿಷದಲ್ಲಿ ಒಂದೇ ಬಾರಿಗೆ ತಲುಪಬೇಕು. ಎರಡನೇದಾಗಿ 100 ಮೀಟರ್ ಅಂದರೆ 1 ಕಿಲೋಮೀಟರ್ ದೂರವನ್ನು 4 ನಿಮಿಷದಲ್ಲಿ 15 ಸೆಕೆಂಡ್ಗಳಲ್ಲಿ ತಲುಪಬೇಕು. ಇದು ಪುರುಷ. ಇನ್ನು ಮಹಿಳೆಯರಿಗೆ ನೋಡೋದಾದರೆ 20 kg ಭಾರವನ್ನು 100 ಮೀಟರ್ವರೆಗೆ 2 ನಿಮಿಷಗಳಲ್ಲಿ ಒಂದೇ ಬಾರಿಗೆ ತಲುಪಬೇಕು. ಇನ್ನು ಎರಡನೇದೇನೆಂದರೆ 1 ಕಿಲೋಮೀಟರ್ ಓಟವನ್ನು 5 ನಿಮಿಷ 40 ಸೆಕೆಂಡ್ಗಳಲ್ಲಿ ಮುಗಿಸಬೇಕು ಇವರು ಕೂಡ. ಇದಾದ ನಂತರ ಅರ್ಜಿ ಸಲ್ಲಿಸುವಾಗ ಗಮನಿಸಬೇಕಾದ ಅಂಶಗಳು. ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಕೊಳ್ಳಿ. ಒಂದನೇದು ಬಂದುಬಿಟ್ಟು ಕೇಂದ್ರ ಸರ್ಕಾರದ ಹುದ್ದೆಯಾಗಿರುವುದರಿಂದ OBC SC ST EWS ದಾಖಲಾತಿಗಳೇನಿದಾವಲ್ಲ ಇದೆಲ್ಲ ಇಂಗ್ಲೀಷ್ನಲ್ಲಿಯೇ ಇರಬೇಕಾಗುತ್ತದೆ ಡಾಕ್ಯುಮೆಂಟ್ಸ್ಗಳು. ಇನ್ನು ಎರಡನೇ ಪಾಯಿಂಟ್ ಏನಂದರೆ ಫೋಟೋ ಮತ್ತು ಸಿಗ್ನೇಚರ್ ಸರಿಯಾಗಿ ಅಪ್ಲೋಡ್ ಮಾಡಬೇಕು ಇದನ್ನು. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ವಲಯಗಳ ಆಯ್ಕೆ ಅಂದರೆ ನೀವು ಯಾವ ವಲಯವನ್ನು ಆಯ್ಕೆ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ತಿರೋ ಆ ವಲಯದಲ್ಲಿ ಕನಿಷ್ಠ 5 ರಿಂದ 10 ವರ್ಷಗಳ ಕಾಲ ಕೆಲಸ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕುವಾಗ ನೋಡಿ ಅಪ್ಲಿಕೇಶನ್ ಹಾಕಿ. ಇನ್ನು ನಾಲ್ಕನೇ ಪಾಯಿಂಟ್ ಏನಂದರೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಸರಿಯಾಗಿ ಕೊಡಬೇಕು. ಪ್ರತಿಯೊಂದು ಅಪ್ಡೇಟ್ಸ್ ಏನೇ ಇದ್ರೂ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರ್ತವೆ. ಸೊ ಅದಕ್ಕೋಸ್ಕರ. ಇನ್ನು 5ನೇ ಪಾಯಿಂಟ್ ಏನಂದರೆ SC ST ಮತ್ತು CBT PET ಪರೀಕ್ಷೆಗೆ ಹಾಜರಾಗಲು ಸ್ಲೀಪರ್ ಕೋಚ್ ಉಚಿತವಾಗಿ ಟ್ರೈನ್ ಸೌಲಭ್ಯವಿರುತ್ತದೆ. ಇದನ್ನು ಉಪಯೋಗ ಮಾಡ್ಕೋಬೋದು ST SC ಅವರು. ಇನ್ನು 6ನೇ ಪಾಯಿಂಟ್ ಏನಪ್ಪ ಅಂದರೆ SC ST ಅವರು ಒರಿಜಿನಲ್ ಪ್ರಮಾಣ ಪತ್ರವನ್ನು ಪ್ರಯಾಣದ ಸಮಯದಲ್ಲಿ ತೆಗೆದುಕೊಂಡು ಹೋಗಬೇಕು. ಇಷ್ಟು. ಸೊ ನಿಮಗೆ ಈ ವಿಷಯ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.